ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ ಡಿವಿಜಿಯವರ ಮಂಕುತಿಮ್ಮನ ಕಗ್ಗ. ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು. ತಪ್ಪದೇ ಕೇಳಿ, ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ಪಾಕ ನಿನ್ನೊಳದೊಂದು ಸಾಗುತಿಹುದು ಎಡೆಬಿಡದೆ ಲೋಕದೆಲ್ಲವೂ ಸೂಕ್ಷ್ಮಗತಿಯಿನ್ ಒಳಹೊಕ್ಕು ಸಾಕು ಬೇಕುಗಳೆಲ್ಲವೂ ಅದರಿನ ಆ ಯಂತ್ರವನು ಏಕೆ ರಚಿಸಿದನೋ ವಿಧಿ ಮಂಕುತಿಮ್ಮ. ಹಿಂದಿನ ಮುಕ್ತಕಗಳಲ್ಲಿ ನಾವು ನಮ್ಮ ಒಡಲಿನ ಒಳಗಡೆ ಇರುವಂಥ ಸತ್ವದ ಕುರಿತು ಚಿಂತನೆಯನ್ನು ಮಾಡ್ತಾ ಇದ್ವಿ. ಜೀವ ಅನ್ನುವಂತಹ ಒಂದು ಚೈತನ್ಯ ನಮ್ಮ ಎಲ್ಲ ಒಳಗಡೆ ಸೇರಿದೆ. ಅದು ಭುವಿ ಮತ್ತು ರವಿ ಈ ಎರಡರ ಸಂಯೋಗದಿಂದ ಅಂತ ನೋಡಿದ್ವಿ. ಸೊ ಅವೆರಡರ ಸಂಯೋಗದಿಂದ ಅನ್ನಗಳು ಉದಕಗಳು ಅದೆಲ್ಲ ಸೇರ್ತಾ ಇವೆ ಅಂತ. ಅವೆಲ್ಲ ಒಳಗಡೆ ಸೇರಿದಾಗ ಒಂದು ಮಿಶ್ರಣವಾಗುತ್ತದು. ಆ ಮಿಶ್ರಣದ ವಿಶೇಷತೆ ಏನಪ್ಪ ಅಂದರೆ ಅದಕ್ಕೊಂದು ಸರಿಯಾದಂಥ ಹದ ಇದೆ ಅಂತ. ಈಗ ನಮ್ಮಲ್ಲಿ ಪಾಕ ಅನ್ನೋಂಥ ಪದ ನಾವು ಕೇಳಿದ್ದೀವಿ, ಪಾಕವನ್ನು ಮಾಡ್ತೀವಿ ಅಂತ. ಉದಾಹರಣೆಗೆ ಬೆಲ್ಲದ ಪಾಕ ಮಾಡುವಂಥದ್ದು ಯಾವುದೋ ಒಂದು ಸಿಹಿ ತಿಂಡಿಯ ತಯಾರಿಕೆಗಾಗಿ ಬೆಲ್ಲದ ಪಾಕವನ್ನು ಮಾಡ್ತೀವಿ. ಬೆಲ್ಲವನ್ನು ನೀರಿನಲ್ಲಿ ಹಾಕಿ ಕುದಿಸಿದಾಗ ಅದು ಒಂದು ರೀತಿಯಲ್ಲಿ ಕರಗಿ ಒಂದು ಮಿಶ್ರಣವಾಗುತ್ತೆ. ಅದು ಕುದೀತಾ ಇರುತ್ತೆ. ಕುದೀತಾ ಇರೋವಂಥ ಬೆಲ್ಲದ ಆ ಒಂದು ಮಿಶ್ರಣಕ್ಕೆ ಸರಿಯಾದ ಸಮಯಕ್ಕೆ ಬೇರೆ ಪದಾರ್ಥಗಳನ್ನು ಹಾಕಬೇಕು. ಈಗ ತೆಂಗಿನಕಾಯಿದೋ ಏನೋ ಒಂದು ಹಾಕಿ ಅದನ್ನು ಕಲಿಸಿದಾಗ ಅದು ಒಂದು ರೀತಿಯ ಬೆಲ್ಲದ ಮಿಠಾಯಿಯಾಗಿ ತಯಾರಾಗುತ್ತೆ. ಅದನ್ನು ತುಂಬ ಮುಂಚೆ ಹಾಕಿಬಿಟ್ರೆ ಅದು ಪಾಕ ಸರಿಯಾಗಿ ಹದ ಇರಲ್ಲ. ಸೊ ಅದು ಉಂಡೆಯಾಗಿ ಬರಲ್ಲ, ಮಿಠಾಯಿಯ ರೀತಿಯಲ್ಲಿ ಬರಲ್ಲ. ತುಂಬ ನಿಧಾನ ಆಗಿಬಿಟ್ರೆ ಕಲ್ಲಿನಂತೆ ಗಟ್ಟಿಯಾಗಿಬಿಡುತ್ತೆ. ಸೊ ಪಾಕ ಅನ್ನೋದರ ಒಂದು ವಿಶೇಷತೆ ಏನಪ್ಪ ಅಂದರೆ ಅದಕ್ಕೊಂದು ಸರಿಯಾದ ಹದ ಇರಬೇಕು. ಸಂಕ್ರಾಂತಿ ಸಮಯದಲ್ಲಿ ನಮ್ಮಲ್ಲಿ ಸಕ್ಕರೆ ಹೆಚ್ಚುಗಳು ಮಾಡುವಂಥ ಒಂದು ಪದ್ಧತಿ ಇದೆ. ಆ ಸಕ್ಕರೆ ಹೆಚ್ಚನ್ನು ಮಾಡುವಾಗಂತೂ ಈ ಸಕ್ಕರೆ ಪಾಕದ ಹದದ ವಿಶೇಷತೆ ಮತ್ತು ಅದರ ಪ್ರಾಮುಖ್ಯತೆ ಗೊತ್ತಾಗುತ್ತೆ. ಬೆಲ್ಲದ ಅಚ್ಚಿಗೆ ಹಾಕುವಂಥದ್ದು ಮರದ ಅಚ್ಚುಗಳಿರ್ತವೆ. ಅದು ಆನೆ, ಯಾವುದೋ ಹಕ್ಕಿ, ಬೃಂದಾವನ ಇಂಥದ್ರದ್ದೆಲ್ಲ ಇರುತ್ತೆ. ಸರಿಯಾದ ಕ್ಷಣದಲ್ಲಿ ನಾವು ಒಲೆಯಿಂದ ಪಾಕವನ್ನು ಇಳಿಸಿ ಸರಿಯಾಗಿ ಅದನ್ನು ಕಲಿಸಿ ಆ ಪಾಕದ ಅಚ್ಚಿನ ಒಳಗಡೆಗೆ ಹಾಕಿದಾಗ ಅದು ಗಟ್ಟಿಯಾಗಿ ಸರಿಯಾಗಿ ಒಂದು ಬೊಂಬೆಯ ಆಕಾರವನ್ನು ತಳೆಯುತ್ತೆ. ಮರದ ಅಚ್ಚಿನ ಒಂದು ಇದನ್ನು ನಾವು ತೆಗೆದ್ರೆ ಒಳಗಡೆ ಸುಂದರವಾದಂಥ ಸಕ್ಕರೆಯ ಅಚ್ಚು ನಮಗೆ ಸಿಕ್ಕತ್ತೆ. ಸೊ ಆ ಪಾಕದ ಹದ ಅದು ಅತ್ಯಂತ ಮುಖ್ಯವಾದಂಥದ್ದು. ಇಲ್ಲಿ ನಮ್ಮ ಶರೀರದ ಒಳಗಡೆ ಆ ತರಹ ಅತಿ ಸೂಕ್ಷ್ಮವಾದಂತಹ ಅತ್ಯಂತ ಉತ್ಕೃಷ್ಟವಾದಂತಹ ಹದದಲ್ಲಿರುವ ಒಂದು ಮಿಶ್ರಣ ಓಡಾಡ್ತಾ ಇದೆ. ಅದೆಲ್ಲ ಎಡೆ ಬಿಡದೆ ನಿಲ್ಲದೆ ಓಡಾಡ್ತಾ ಇರೋದ್ರಿಂದಲೇ ನಮ್ಮ ಶರೀರಕ್ಕೆ ಒಂದು ಚೈತನ್ಯ. ಅದರಲ್ಲಿ ಏನಾದರೂ ಏರ್ಪೇರಾದರೆ ನಮಗೆ ಆ ಚೈತನ್ಯ ಹೊರಟೋಗುತ್ತೆ, ಬದಲಿಗೆ ನಮಗೆ ಯಾವುದೋ ಒಂದು ಕಾಯಿಲೆ ಬರುತ್ತೆ. ಸೊ ಹಾಗೆ ಎಡೆ ಬಿಡದೆ ಸಾಗುತ್ತಾ ಇರೋಂತಹ ಪಾಕ ಯಾವ ರೀತಿಯದಿದೆ? ಈಗ ನಾವು ಉಸಿರು ತಗೊಳ್ತೀವಿ. ಆ ಉಸಿರಿನಲ್ಲಿ ಸರಿಯಾದ ಪ್ರಮಾಣದ ಆಕ್ಸಿಜನ್ ಇರಬೇಕು. ಹೊರಗಡೆ ಹೋಗ್ತಾ ಇರೋವಂಥ ಗಾಳಿಯಲ್ಲಿ, ಉಚ್ಛ್ವಾಸದ ಗಾಳಿಯಲ್ಲಿ ಸರಿಯಾದ ಪ್ರಮಾಣದ ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಹೋಗಬೇಕು. ಆ ಪಾಕದಲ್ಲಿ ಏರ್ಪೇರಾದರೆ ಉಸಿರಾಟದ ಕ್ರಮ ನಿಂತು ಹೋಗುತ್ತೆ ಅಥವಾ ಕ್ಷೀಣವಾಗ್ತಾ ಬರ್ತಾ ಇದೆ, ಏನೋ ಸಮರ್ಪಕವಾಗಿ ನಡೀತಾ ಇಲ್ಲ ಅಂತ ನಮಗೆ ಗೊತ್ತಾಗುತ್ತೆ. ಒಳಗಡೆ ತಗೊಳ್ಳೋವಂಥ ನಮ್ಮ ಗಾಳಿಯಲ್ಲಿ
ಆಕ್ಸಿಜನ್, ನೈಟ್ರೋಜನ್ ಇತ್ಯಾದಿಗಳಲ್ಲದೆ ವಿಷಕಾರಿ ಅನಿಲಗಳಿದ್ದುವು ಅಂತಂದರೆ ನಮ್ಮ ಒಳಗಿನ ಪಾಕ ಸರಿಯಾಗಲ್ಲ, ಅದು ಹದಗೆಡುತ್ತೆ. ಅದೇ ರೀತಿ ಸಂಚಾರದಲ್ಲಿರುವಂಥ ಬೇರೆ ಅಂಶಗಳಿವೆ. ಏನು? ನಮ್ಮ ರಕ್ತ ಸಂಚಾರ ಮಾಡ್ತಾ ಇದೆ. ಹೃದಯ ಬಡಿತದಿಂದ ರಕ್ತ ನಮ್ಮ ಶರೀರದಲ್ಲಿ ಚಲನೆ ಒಂದು ರೀತಿಯ ಸಂಚಾರ ಮಾಡ್ತಾ ಇದೆ. ಅದಕ್ಕೆ ಹೊರಗಡೆ ಹೋಗುತ್ತೆ, ಬೇರೆ ಬೇರೆ ಭಾಗಗಳಿಗೆ, ತಿರ್ಗಾ ಒಳಗಡೆ ಹೃದಯಕ್ಕೆ ಬರುತ್ತೆ. ಸೊ ಇದು ಸರ್ಕ್ಯುಲೇಷನ್ ನಡೀತಾ ಇದೆ. ಅದರಲ್ಲಿ ಅನೇಕ ಅಂಶಗಳ ಮಿಶ್ರಣ ರಕ್ತ. ಆಕ್ಸಿಜನ್ ಕೂಡ ಅದರಲ್ಲೇ ಮಿಶ್ರಣವಾಗಿರುತ್ತೆ. ಅಲ್ಲಿ ಕೆಂಪು ರಕ್ತ ಕಣಗಳಲ್ಲಿ, ಬಿಳಿಯ ರಕ್ತ ಕಣಗಳಲ್ಲಿ ವಿಶೇಷವಾದಂಥ ರೋಗ ನಿರೋಧಕ ಶಕ್ತಿ ಇರುವ ಒಂದು ರಾಸಾಯನಿಕಗಳು ಇರ್ತವೆ, ಅವು ಸಂಚಾರ ಮಾಡ್ತಾ ಇವೆ. ನಮಗೆ ಬೇಕಾಗುವಂಥ ಪೋಷಕ ಅಂಶಗಳೆಲ್ಲವೂ ಅಲ್ಲಿ ಸಂಚಾರ ಮಾಡ್ತಾ ಇವೆ. ಸೊ ಹೀಗೆ ಆ ಹದದಲ್ಲಿ ರಕ್ತ ಸಂಚಾರ ಮಾಡ್ತಾ ಇದ್ದಾಗ ಒಂದು ರೀತಿಯ ನೆಮ್ಮದಿ, ಒಂದು ರೀತಿಯ ಆರೋಗ್ಯ, ಒಂದು ರೀತಿಯ ಚೈತನ್ಯ ನಮ್ಮೆಲ್ಲರ ಶರೀರದಲ್ಲಿರುತ್ತೆ. ಅದು ಏರ್ಪೇರಾಯಿತು ಅಂತಂದರೆ ನಮಗೆ ಆ ಚೈತನ್ಯದ ಕೊರತೆ ಕುಂದಾಗುತ್ತೆ, ನಮ್ಮಲ್ಲಿ ಕಾಯಿಲೆ ಬರುತ್ತೆ, ನಮ್ಮ ಚಟುವಟಿಕೆಗಳು ನಿಲ್ತಾ ಬರುತ್ತೆ. ಸೊ ಹೀಗೆ ಆ ಎಡೆ ಬಿಡದೆ ಸಾಗ್ತಾ ಇರೋವಂಥ ಹಲವಾರು ವಸ್ತುಗಳು, ಹಲವಾರು ವಿಚಾರಗಳು ನಮ್ಮ ಶರೀರದಲ್ಲಿದೆ ಅಂತ ನಮಗೆ ಗೊತ್ತಾಗುತ್ತೆ. ಅದೇ ರೀತಿ ನಾವು ತಿನ್ನುವಂಥ ಆಹಾರ, ಹೊರಗಡೆ ಇರೋವಂಥ ಬೆಳೆಯನ್ನು ಬೆಳೆದು ನಾವು ಅದನ್ನು ಆಹಾರವಾಗಿ ಪರಿವರ್ತಿಸಿ ಸೇವಿಸ್ತೀವಿ. ಸೇವಿಸಿದ್ದು ಅದು ಜಠರಕೋಶದಲ್ಲಿ, ಕರುಳಿನಲ್ಲಿ ಎಲ್ಲ ಪರಿಷ್ಕರಣೆಯಾಗಿ ನಮ್ಮ ಶರೀರವನ್ನು ಸೇರುತ್ತೆ. ಅದು ಸಂಚರಿಸುತ್ತೆ ನಮ್ಮ ದೇಹದಲ್ಲಿ, ನಮಗೆ ಚೈತನ್ಯವನ್ನು ಕೊಡುತ್ತೆ. ಅದರಲ್ಲೂ ಒಂದು ರೀತಿಯ ಪಾಕ, ಒಂದು ರೀತಿಯ ಹದ ಸರಿ ಇರಬೇಕು. ಇದು ಸ್ಥೂಲವಾದಂಥ ಹದ ಈ ರೀತಿ ಇರಬೇಕು ಅನ್ನೋದು ಒಂದಾದರೆ, ಜೀವನದ ಪ್ರತಿಯೊಂದು ಘಟ್ಟವೂ ಕೂಡ ನಮಗೆ ಜೀವನದ ಹದವನ್ನು ಹೇಳ್ಕೊಡ್ತಾ ಬರುತ್ತೆ. ವಿದ್ಯಾರ್ಥಿ ದಶೆಯಲ್ಲಿ ನಮಗೆ ಕೆಲವೊಂದು ಅನುಭವಗಳಾಗ್ತವೆ. ಆ ಅನುಭವಗಳು ನಮಗೆ ಕೆಲವು ಪಾಠಗಳನ್ನು ಹೇಳ್ಕೊಡ್ತವೆ. ಅವು ಸ್ಥೂಲ ಸ್ತರದಲ್ಲಿ ಕೆಲವು ರೀತಿಯ ತೊಂದರೆಗಳು, ಕೆಲವು ರೀತಿಯ ಯಶಸ್ಸುಗಳು, ಇದನ್ನು ನಮಗೆ ಪಾಸು, ಫೇಲು, ಗೋಲ್ಡ್ ಮೆಡಲು, ಫಸ್ಟ್ ರ್ಯಾಂಕು ಇತ್ಯಾದಿಗಳ ರೂಪದಲ್ಲಿ ನಮಗೆ ಕಂಡುಬಂದರೂ ಕೂಡ ಸೂಕ್ಷ್ಮಗತಿಯಲ್ಲಿ ಅವು ನಮ್ಮ ಜೀವವನ್ನು ಒಳಹೊಕ್ತವೆ. ಜೀವ ಅಂತಂದಾಗ ಇಲ್ಲಿ ಆ ಭಾವನಾತ್ಮಕವಾದಂಥ ಭಾಗ ನಮ್ಮ ಶರೀರದಲ್ಲಿ ಏನಿದೆ, ನಮ್ಮ ಮನಸ್ಸು, ಬುದ್ಧಿಗಳು, ಅವನ್ನು ಪಕ್ವಗೊಳಿಸ್ತಾ ಬರ್ತವೆ. ಸೊ ಲೋಕದ ಎಲ್ಲವೂ ಕೂಡ ಸೂಕ್ಷ್ಮವಾದಂತಹ ರೀತಿಯಲ್ಲಿ ನಮ್ಮ ಒಳಹೊಕ್ಕು, ನಮ್ಮ ಒಳಗಿನ ಅಂತಃಸತ್ವವನ್ನು ಪಕ್ವಗೊಳಿಸ್ತಾ ಬರ್ತವೆ, ಹದಗೊಳಿಸ್ತಾ ಬರ್ತವೆ. ಸೊ ಈ ಹದಗೊಳ್ಳುವಿಕೆಯ ಒಂದು ಪ್ರಕ್ರಿಯೆಯಲ್ಲಿ ಎರಡು ಅಂಶಗಳನ್ನು ನಾವು ನೋಡ್ತೀವಿ. ಈಗ ಹೊರಗಡೆಯಿಂದ ಏನೋ ಒಂದು ವಸ್ತು ನಮ್ಮ ಶರೀರದ ಒಳಗಡೆ ಬರ್ತಾ ಇವೆ, ಆ ವಸ್ತುಗಳನ್ನು ನಮ್ಮ ಶರೀರದಲ್ಲಿ ಒಂದು ರೀತಿಯಲ್ಲಿ ಮತ್ತೆ ಪರಿಷ್ಕರಣೆ ಮಾಡಿ ನಾವು ಅದರ ರಸವನ್ನು ಹೀರ್ಕೊಂಡು ಅದರಂತೆ ನಾವಾಗ್ತೀವಿ. ಸೊ ನಮ್ಮ ಅನುಭವಗಳು ನಮಗೆ ಕೆಲವು ರೀತಿಯ ಪಾಕವನ್ನು ಸಿದ್ಧ ಮಾಡಿಕೊಡ್ತವೆ. ನಮ್ಮ ಶರೀರ ನಮಗೆ ಕೆಲವು ರೀತಿಯ ಸಿದ್ಧತೆಗಳನ್ನು ಮಾಡಿಕೊಡ್ತದೆ. ಈಗ ಶರೀರಕ್ಕೆ ಯಾವುದು ಬೇಕು, ಯಾವುದು ಬೇಡ ಅನ್ನೋದನ್ನು ನಾವು ಹೇಗೆ ನಿರ್ಧಾರ ಮಾಡ್ತೀವಿ? ಈಗ ಶುಗರ್, ನನಗೆ ಸಕ್ಕರೆ ತಿನ್ನೋದು ಬಹಳ ಇಷ್ಟ, ಸಿಹಿ ತಿಂಡಿ ಬಹಳ ಇಷ್ಟ, ಆದರೆ ಶುಗರ್ ಕಾಯಿಲೆ ಇದೆ. ಮನಸ್ಸು ಹೇಳುತ್ತೆ ಜಾಮೂನ್ ತಿನ್ನು ಅಂತ, ಶರೀರ ಹೇಳುತ್ತೆ ಬೇಡ ಬೇಡ ತಿಂದರೆ ನಿನಗೆ ಸರಿ ಹೋಗೋದಿಲ್ಲ ಅಂತ. ಸೊ ಈ ಬೇಕು ಸಾಕು ಇದನ್ನು ನಿರ್ಧಾರ ಮಾಡಬೇಕಾದ್ರೆ ನಮಗೆ ಒಂದು ರೀತಿಯ ಅರಿವು ಇರಬೇಕು, ಒಂದು ರೀತಿಯ ತಿಳುವಳಿಕೆ ಇರಬೇಕು. ಆ ತಿಳುವಳಿಕೆಯನ್ನು ಸಮರ್ಪಕವಾಗಿ, ಸಮಂಜಸವಾಗಿ ನಾವು ಉಪಯೋಗಿಸ್ಕೊಂಡು ಹದವನ್ನು ಕಾಪಾಡಿಕೊಳ್ತಾ ಬಂದಾಗ ನಮ್ಮ ಚೈತನ್ಯ ಸರಿಯಾದ ರೀತಿಯಲ್ಲಿ ಕಾರ್ಯಗತವಾಗುತ್ತೆ, ಕಾರ್ಯರೂಪದಲ್ಲಿರುತ್ತೆ, ಪ್ರಕಟಿತವಾಗುತ್ತೆ. ಸೊ ಅದು ಯಾವುದೇ ಒಂದು ಯಂತ್ರವನ್ನು ನಾವು ನೋಡಿದರೂ ಕೂಡ ಅದು ಹಾಗೇನೆ. ಈಗ ಸೈಕಲ್ ಸರಿಯಾಗಿ ಓಡ್ತಾ ಇರಬೇಕು ಅಂತಂದರೆ ಅದಕ್ಕೆ ಬ್ರೇಕ್ ಸರಿ ಇರಬೇಕು, ಚೈನ್ ಸರಿ ಇರಬೇಕು, ಪೆಡಲ್ ಸರಿ ಇರಬೇಕು, ಅದಕ್ಕೆ ಆಯಿಲ್ ಹಾಕ್ತಾ ಇರಬೇಕು. ಆಗ ಅದು ಒಂದು ಹದದಲ್ಲಿ ಗಾಡಿ ಮುಂದಕ್ಕೆ ಹೋಗುತ್ತೆ. ಮೋಟ್ರ್ ಬೈಕು, ಯಾವುದೇ ನಾವು ಅಡುಗೆ ಮನೇಲಿ ಉಪಯೋಗಿಸೋ ಯಂತ್ರ ಯಾವುದೇ ತೊಗೊಂಡ್ರು, ಮಿಕ್ಸರ್ ಆಗ್ಬೋದು, ಗ್ರೈಂಡರ್ ಆಗ್ಬೋದು, ಗ್ಯಾಸ್ ಸ್ಟವ್ ಆಗ್ಬೋದು, ಯಾವುದೇ ಆದರೂ ಅದಕ್ಕೆ ಒಂದು ರೀತಿಯ ಹದದಲ್ಲಿದ್ದಾಗ ಅದು ನಡೆಯುತ್ತೆ. ಈಗ ನಾನು ಕೊಟ್ಟಂಥ ಉದಾಹರಣೆಗಳು ಸೈಕಲ್ಲು, ಮೋಟ್ರ್ ಬೈಕು, ಅದು ನಮಗೊಂದು ಪ್ರಯೋಜನ ಏನು ಅಂತ ನಮಗೆ ಗೊತ್ತು. ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಬೇಕಾದ್ರೆ ನಾನು ಅದನ್ನು ಬಳಸ್ತೀನಿ. ಅಡುಗೆ ಮನೆಯಲ್ಲಿರೋ ಮಿಕ್ಸರಿನ ಪ್ರಯೋಜನ ನಮಗೆ ಗೊತ್ತು,
ಅದನ್ನು ನಾನು ಏನೋ ಚಟ್ನಿ ಮಾಡಬೇಕಾ, ಇನ್ನೊಂದು ಮಾಡಬೇಕಾ, ಜ್ಯೂಸ್ ತೆಗಿಬೇಕಾ, ಅದನ್ನು ನಾನು ಗರ್ರಂತ ಓಡಿಸಿದ್ರೆ ಅದು ತಯಾರಾಗುತ್ತೆ. ಸೊ ಹಾಗಾಗಿ ಆ ಯಂತ್ರವನ್ನು ನಾನು ಸರಿಯಾಗಿ ಇಟ್ಕೊಂಡ್ರೆ ನನಗೆ ಯಾವುದೋ ಒಂದು ಲಾಭ ಆಗುತ್ತೆ, ಒಂದು ಪ್ರಯೋಜನಕ್ಕೆ ಅದು ಬರುತ್ತೆ ಅಂತ ನಮಗೆ ಸ್ಪಷ್ಟವಾಗಿ ಗೊತ್ತು. ಡಿ ವಿ ಜಿಯವರು ಇಲ್ಲಿ ಕೇಳ್ತಾ ಇರೋವಂಥ ಪ್ರಶ್ನೆ ಏನಪ್ಪ ಅಂತಂದರೆ, ಈ ಶರೀರ ಅನ್ನೋಂಥ ಒಂದು ಯಂತ್ರ ಇದೆಯಲ್ಲ, ಅದರೊಳಗಡೆ ಇರೋ ಚೈತನ್ಯ ಅನ್ನೋದೊಂದು ಇದೆಯಲ್ಲ, ಭಾವನಾತ್ಮಕವಾದಂಥ ಒಂದು ಅಸ್ತಿತ್ವ ಇದೆಯಲ್ಲ, ಮನಸ್ಸು ಬುದ್ಧಿಗಳು ಅವೆಲ್ಲವೂ ಸೇರಿ ಒಂದು ಯಂತ್ರ. ಆ ಯಂತ್ರವನ್ನು ವಿಧಿ ಯಾಕೆ ರಚಿಸಿರಬಹುದು, ಅದರ ಪ್ರಯೋಜನ ಏನು? ಹದದ ಬಗ್ಗೆ ನಾವು ಮಾತಾಡಿದ್ವಿ. ಸರಿಯಾದ ರೀತಿಯಲ್ಲಿ ನಮ್ಮ ಶರೀರವನ್ನು, ಮನಸ್ಸು ಬುದ್ಧಿಗಳನ್ನು ನಾವು ಒಂದು ಪರಿಪಕ್ವತೆಯಿಂದ ನಾವು ಕಾಪಾಡಿಕೊಳ್ಬೇಕು ಅಂತ. ಆ ಕಾಪಾಡಿಕೊಳ್ಳೋದರ ಪ್ರಯೋಜನ ಏನು ಅನ್ನೋದನ್ನು ನಾವು ಯೋಚನೆ ಮಾಡಬೇಕು ಅಂತ ಈ ಮುಕ್ತಕ ನಮ್ಮನ್ನು ಪ್ರೇರೇಪಿಸ್ತಾ ಇದೆ.